ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಯುದ್ಧ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಇತ್ತ ಅಮೆರಿಕ ಮತ್ತೆ ಇಸ್ರೇಲ್ಗೆ ಇರಾನ್ ಅನ್ನ ಬಗ್ಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಇತ್ತ ಇರಾನ್ ಕೂಡ ಬಗ್ತಾ ಇಲ್ಲ. ಬಹಳ ಅಚ್ಚರಿಯ ಸಂಗತಿ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ. ಬಂಧುಗಳೇ, ಅಮೆರಿಕ ಮತ್ತೆ ಇಸ್ರೇಲ್ ಸೇನೆಯ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿರುವಂತಹ ರಾಷ್ಟ್ರ, ಎಷ್ಟು ಬಲಿಷ್ಠ ರಾಷ್ಟ್ರಗಳು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ. ಆ ರಾಷ್ಟ್ರಗಳು ಇರಾನ್ ಮೇಲೆ ಕ್ಷಿಪಣಿ ಸುರಿತಿದ್ದಾವೆ, ಬಾಂಬನ್ನು ಸುರಿತಿದ್ದಾವೆ ಅನ್ನೋದು ತೀರಾ ಅಚ್ಚರಿಯ ವಿಚಾರ ಅಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಶಕ್ತಿ ಇದೆ. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಹಳ ಅಚ್ಚರಿಯ ವಿಚಾರ ಇಡೀ ಜಗತ್ತಿಗೆ ಅಂದ್ರೆ ಇರಾನ್ ತೋರ್ತಿರುವಂತ ಪ್ರತಿರೋಧ ಅಥವಾ ಇರಾನ್ನ ಪ್ರತಿದಾಳಿಗೆ ಸಂಬಂಧಪಟ್ಟ ಹಾಗೆ ಅವರು ಬಗ್ತಾನೆ ಇಲ್ಲ. ಶರಣಾಗುವಂತ ಸಣ್ಣ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇರಾನ್ನ ಟೆಹರಾನ್ ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿ ಸಾಕಷ್ಟು ಧ್ವಂಸವೇ ಆಗಿದೆ. ಸೇನಾ ನೆಲೆ ಕಳ್ಕೊಂಡಿದ್ದಾರೆ, ವಾಯು ನೆಲೆ ಕಳ್ಕೊಂಡಿದ್ದಾರೆ, ಮಿಸೈಲ್ ಲಾಂಚರ್ಗಳನ್ನ ಕಳ್ಕೊಂಡಿದ್ದಾರೆ. ಜೊತೆಗೆ ಇರಾನ್ನಲ್ಲಿ ಯಾರ್ಯಾರು ಡಿಸಿಷನ್ ಮೇಕರ್ಸ್ಗಳು ಅಂತ ಇದ್ರೋ, ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಆಯಿತು. ಅದರ ಜೊತೆಗೆ 42 ಪ್ರಮುಖ ಅಧಿಕಾರಿಗಳ ಹತ್ಯೆ ಆಗಿತ್ತು. ಅದಾದ ಬಳಿಕ ಇತ್ತೀಚೆಗೆ ಭದ್ರತಾ ಮುಖ್ಯಸ್ಥ, ಈಗ ಎಲ್ಲ ಡಿಸಿಷನ್ ತೆಗೆದುಕೊಳ್ತಿದ್ದಂಥ ವ್ಯಕ್ತಿ ಲಾರಿಜಾನಿ, ಆ ಮನುಷ್ಯನ ಹತ್ಯೆ ಆಯಿತು. ಈ ರೀತಿಯಾಗಿ ಪ್ರಮುಖ ತಲೆಗಳೆಲ್ಲವೂ ಕೂಡ ಇರಾನ್ನಲ್ಲಿ ಉರುಳ್ತಾ ಇದ್ದಾವೆ. ಆದ್ರೆ ಇರಾನ್ ಏನ್ ಮಾಡ್ತಾ ಇದೆ? ಮತ್ತೆ 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 ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅಂದ್ರೆ ದೊಡ್ಡ ದೊಡ್ಡ ನಾಯಕರ ಹತ್ಯೆ ಆದ ಮಾತ್ರಕ್ಕೆ ಇರಾನ್ ತಣ್ಣಗಾಗ್ತಾ ಇಲ್ಲ, ಅಥವಾ ಇರಾನ್ನ ಸೇನಾ ನೆಲೆಗಳು, ವಾಯುನೆಲೆಗಳು, ಮಿಸೈಲ್ ಲಾಂಚರ್ಗಳು, ತೈಲ ಘಟಕಗಳ ಮೇಲೆ ದಾಳಿ ಮಾಡಿದ ಮಾತ್ರಕ್ಕೆ ಇರಾನ್ ಬಗ್ತಾ ಇಲ್ಲ. ಅದರ ಬದಲಾಗಿ ಇರಾನ್ ಮತ್ತೆ ಮತ್ತೆ ಇದೀಗ ಅಮೆರಿಕ ಮತ್ತೆ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಾವು ಹೆಂಗ್ ಹುಡುಕಿ ಹುಡುಕಿ ನಿಮ್ಮನ್ನ ಹೊಡಿತೀವಿ ನೋಡ್ತಾ ಇರಿ. ಯುದ್ಧವನ್ನ ನಿಲ್ಲಿಸಬೇಕು ಅನ್ನುವಂಥ ನಿರ್ಧಾರವನ್ನ ನೀವು ತೆಗೆದುಕೊಳ್ಳೋದಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ತೆಗೆದುಕೊಳ್ಬೇಕಾದಂತ ನಾವು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಇದು ಈಗ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಅಚ್ಚರಿ. ಈ ಇರಾನ್ ಹಾಗಾದ್ರೆ ABCD ಈ ಪ್ಲಾನ್ ಅನ್ನ ಸಿದ್ಧಪಡಿಸ್ಕೊಂಡಿತ್ತು. ಇರಾನ್ ಹಾಗಾದ್ರೆ ಸಾಕಷ್ಟು ವರ್ಷಗಳಿಂದ ಯುದ್ಧಕ್ಕೆ ತಯಾರಿಯನ್ನ ಮಾಡ್ಕೊಂಡಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈಗ ಟ್ರಂಪ್ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾಕಾದ್ರೂ ಯುದ್ಧವನ್ನ ಆರಂಭಿಸಿದೆ ನಾನು ಎನ್ನುವಂತ ಪರಿಸ್ಥಿತಿ. ಈಗ ಟ್ರಂಪ್ಗೆ ಒಂದು ಕಡೆಯಿಂದ ಫ್ರಸ್ಟ್ರೇಷನ್, ಮತ್ತೊಂದು ಕಡೆಯಿಂದ ಏನು ತನ್ನ ಗೋಲ್ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ಅಂದ್ರೆ ಮೊದಲು ಇದ್ದಿದ್ದು ಸರ್ವೋಚ್ಚ ನಾಯಕನ ಹತ್ಯೆಯಾಗಿ ರೆಜಿಮ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ. ಸರ್ವೋಚ್ಚ ನಾಯಕನ ಹತ್ಯೆ ಏನಾಯ್ತು, ಅದರ ರೆಜಿಮ್ ಅಥವಾ ಆಡಳಿತ ಅದನ್ನ ಬದಲಾಯಿಸೋಕೆ ಟ್ರಂಪ್ ಕೈಯಲ್ಲಿ ಸಾಧ್ಯ ಆಗ್ತಿಲ್ಲ. ಅದರ ಬದಲಾಗಿ ಇವತ್ತು ಟ್ರಂಪ್ಗೆ ಇಡೀ ಜಗತ್ತು ಸ್ವಲ್ಪ ದಿನ ಆದ್ರೆ ಹಿಡಿ ಶಾಪ್ ಹಾಕೋದಿಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ, ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಇಡೀ ತೈಲ ಉದ್ಯಮವನ್ನೇ ತಲ್ಲಣಗೊಳಿಸ್ಬಿಟ್ಟಿದೆ ಇರಾನ್. ಇದು ಕಾರಣ ಯಾರು ಅಂದ್ರೆ ಟ್ರಂಪ್ ಅಂತ ಎಲ್ಲರೂ ಕೂಡ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಟ್ರಂಪ್ ಕೇಳ್ಕೊಳ್ತಾ ಇದ್ದಾರೆ, ಆಯ್ತಪ್ಪ ಈಗ ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ, ತೈಲದ ವಿಚಾರದ ಸಮಸ್ಯೆ ಆಗ್ತದೆ, ನ್ಯಾಟೋ ರಾಷ್ಟ್ರಗಳು, ನನ್ನ ಮಿತ್ರ ಪಡೆಗಳು ನನ್ನ ಸಹಾಯಕ್ಕೆ ಬನ್ನಿ ಅಂತ ಹೇಳಿ. ಆದ್ರೆ ಅವ್ರು ಹೇಳ್ತಾ ಇದ್ದಾರೆ, ಯುದ್ಧವನ್ನ ಆರಂಭಿಸುವ ಸಂದರ್ಭದಲ್ಲಿ ನಮಗೇನಾದ್ರೂ ಹೇಳಿದ್ರ ನಾವು ಯುದ್ಧ ಮಾಡ್ತೀವಿ, ಸಹಾಯ ಬೇಕು ಅಂತ ಹೇಳಿ. ಈಗ ನಿಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಿಕ್ಕೆ ನೀವು ಫೇಲ್ಯೂರ್ ಆದಾಗ ನಮ್ಮನ್ನು ಕರೆದ್ರೆ ನಾವ್ಯಾಕೆ ಬರಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಬಂದು ನಿಂತಿದೆ. ಯಾಕೆ ಎಷ್ಟು ಸುದೀರ್ಘವಾದಂತ ಪೀಠಿಕೆಯನ್ನು ಹಾಕ್ತಾ ಅಂದ್ರೆ ಇವತ್ತು ಮತ್ತೊಂದು ಬೆಳವಣಿಗೆ ಆಗಿದೆ. ನಮ್ಮಲ್ಲಿ ಈಗಾಗಲೇ ಗ್ಯಾಸ್ಗೆ ಹಾಹಾಕಾರ ಉಂಟಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳು. ಹೋಟೆಲ್ಗಳು ಬಂದ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಇದೀಗ ಮತ್ತೆ ಗ್ಯಾಸ್ನ ಸಮಸ್ಯೆ ತೀವ್ರವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಏನ್ ಬೆಳವಣಿಗೆ ಆಗ್ತಿತ್ತು ಹೇಳಿ? ತೈಲ ಘಟಕಗಳ ಮೇಲೆ ದಾಳಿ ಆಗ್ತಾ ಇತ್ತು, ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ಸಮಸ್ಯೆ ಆಗುವ ರೀತಿಯಲ್ಲಿ. ಆದ್ರೆ ಈಗ ನ್ಯಾಚುರಲ್ ಗ್ಯಾಸ್ ಅಂತ ಏನ್ ಕರಿತೀವಿ, ಅದರ ಅತಿ ದೊಡ್ಡ ಘಟಕ, ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಘಟಕ, ಅದರ ಮೇಲೆ ದಾಳಿಯಾಗಿದೆ. ಇಡೀ ಜಗತ್ತಿಗೆ ಇದೀಗ ಆತಂಕ ಶುರುವಾಗ್ಬಿಟ್ಟಿದೆ. ಇಡೀ ಜಗತ್ತು ಇವತ್ತು ಬಾಯಿ ಬಿಡ್ಕೊಳ್ಳುವ ಹಂತಕ್ಕೆ ಹೋಗ್ಬಿಟ್ಟಿದೆ. ಅದೊಂದು ಬೆಳವಣಿಗೆ ಇದೆ. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ. ಬಂಧುಗಳೇ, ಅಮೆರಿಕ ಸೇನೆಯ ವಿಚಾರದಲ್ಲಿ ತುಂಬಾ ಶಕ್ತಿಯುತವಾಗಿರುವಂತಹ ರಾಷ್ಟ್ರ. ಇದೀಗ ಅಮೆರಿಕದಲ್ಲಿ ಢವಢವ ಶುರುವಾಗ್ಬಿಟ್ಟಿದೆ. ಏನು ಅಂದ್ರೆ ಅಮೆರಿಕದಲ್ಲಿ ಡ್ರೋನ್ಗಳ ಹಾರಾಟ ಆರಂಭ ಆಗ್ಬಿಟ್ಟಿದೆ, ಪ್ರಮುಖ ನಾಯಕರ ಮನೆಗಳು ಇರುವಂತ ಪ್ರದೇಶದಲ್ಲಿ. ಅದು ಹೆಂಗ ಅಮೆರಿಕಾಗೆ ಡ್ರೋನ್ಗಳು ಬಂದ್ವು ಅಂತ ಅಚ್ಚರಿ ಎಲ್ರಿಗೂ ಕೂಡ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆಯಲ್ಲೂ ಕೂಡ ಆಗ್ತಾ ಇದೆ. ಈ ರೀತಿಯಾಗಿ ಒಂದಷ್ಟು ಪ್ರಮುಖ ಬೆಳವಣಿಗೆಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣಕ್ಕೆ ಆಗಿರುವಂತ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸೋಣ. ಬಂಧುಗಳೇ, ಒಂದು ಮ್ಯಾಪ್ ಅನ್ನ ಇದೀಗ ಗಮನಿಸಿ, ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀವು ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ನಿಮಗೆ ಇರಾನ್ ಕಾಣಿಸ್ತಾ ಇದೆ, ಕೆಳಗಡೆ ನಿಮಗೆ ಸೌದಿ ಅರೇಬಿಯಾ ಇದೆ, ಮಧ್ಯದಲ್ಲಿ ನಿಮಗೆ ಕತಾರ್ ಇದೆ, ಪಕ್ಕದಲ್ಲಿ ಬಹರೇನ್ ಇದೆ. ನೀವು ಸ್ವಲ್ಪ ಈ ಕಡೆ ಕಣ್ಣಾಡಿಸಿದ್ರೆ ನಿಮಗೆ UAE ಅಂದ್ರೆ ದುಬೈ, ಶಾರ್ಜಾ, ಅಬುದಾಬಿ ಇವುಗಳನ್ನ ಹೊಂದಿರುವಂತ ಆ ಪ್ರದೇಶ ಕಾಣಿಸ್ತಾ ಇದೆ. ಹಾಗೆ ನಿಮಗೆ ಕಪ್ಪು ಇದ್ರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಸೌತ್ ಪಾರ್ಸ್ ಅಂತ ಹೇಳಿ ಕರಿತೀವಿ. ಯೆಲ್ಲೋ ಮಾರ್ಕನ್ನ ಏನು ನೋಡ್ತಾ ಇದ್ದೀರಿ, ಅದು ನಾರ್ತ್ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಈ ಸೌತ್ ಪಾರ್ಸ್ ಹಾಗೆ ನಾರ್ತ್ ಫೀಲ್ಡ್ ಇದೆಯಲ್ಲ, ಇದನ್ನ ಒಂದು ಕಡೆ ಇರಾನ್ ಪ್ರದೇಶ ಆದ್ರೆ
ಇನ್ನೊಂದು ಕಡೆಯಿಂದ ಅದು ಕತಾರ್ ಪ್ರದೇಶ. ಅಂದ್ರೆ ಆ ಪ್ರದೇಶವನ್ನ ಎರಡು ರಾಷ್ಟ್ರಗಳು ಕೂಡ ಹಂಚಿಕೊಂಡು ಬಿಟ್ಟಿದ್ದಾವೆ. ಈ ಸೌತ್ ಪಾರ್ಸ್ನಲ್ಲಿ ಏನಿದೆ ಅಂದ್ರೆ ಅತಿ ದೊಡ್ಡ ಈ ನ್ಯಾಚುರಲ್ ಗ್ಯಾಸ್ನ ಘಟಕಗಳು ಇದ್ದಾವೆ. ಇರಾನ್ಗೆ ಒಂದು ರೀತಿಯಲ್ಲಿ ಆರ್ಥಿಕ ಮೂಲ ಅಥವಾ ಆರ್ಥಿಕವಾಗಿ ದೊಡ್ಡ ಶಕ್ತಿಯನ್ನು ಒದಗಿಸುವಂತ ಪ್ರದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಡೆ ನೀವು ನಾರ್ತ್ ಫೀಲ್ಡ್ ಅನ್ನು ಗಮನಿಸ್ತಾ ಇದ್ದೀರಲ್ಲ, ಇದು ಕತಾರ್ಗೆ ಆರ್ಥಿಕವಾದಂತ ಬೆನ್ನೆಲುಬು ಅಥವಾ ಆರ್ಥಿಕವಾಗಿ ಶಕ್ತಿ ನೀಡುವಂತ ಪ್ರದೇಶ. ಅಥವಾ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮಗೆ ರಾಸ್ ಲಫಾನ್ ಅನ್ನುವಂತ ಒಂದು ಪ್ರದೇಶ ಕಾಣಿಸ್ತಾ ಇದೆ. ಅಂದ್ರೆ ನಾರ್ತ್ ಫೀಲ್ಡ್ ನಲ್ಲಿ ಏನ್ ನ್ಯಾಚುರಲ್ ಗ್ಯಾಸ್ ಎಲ್ಲವೂ ಕೂಡ ಉತ್ಪಾದನೆ ಆಗುತ್ತೆ ಅಥವಾ ಬೇರೆ ತೈಲ ಎಲ್ಲವೂ ಉತ್ಪಾದನೆ ಆಗುತ್ತೆ, ಅದನ್ನ ಈ ರಾಸ್ ಲಫಾನ್ ಎನ್ನುವಂತ ಪ್ರದೇಶದ ಮೂಲಕ ಹಡಗುಗಳಿಗೆ ತುಂಬಿ ಆರಾಮಾಗಿ ಅಲ್ಲಿಂದ ಕಳುಹಿಸಿ ಕೊಡಲಾಗುತ್ತೆ. ಅಲ್ಲಿಂದ ಇಡೀ ಜಗತ್ತಿಗೆ ಪೂರೈಕೆ ಎಲ್ಲವೂ ಕೂಡ ಆಗುತ್ತೆ. ಈಗ ಆಗಿರುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇಸ್ರೇಲ್ ಏನ್ ಮಾಡುತ್ತೆ, ಮೊದಲಿಗೆ ನೀವು ಮೇಲ್ಗಡೆ ಸೌತ್ ಪಾರ್ಸ್ ಅನ್ನುವಂತ ಭಾಗವನ್ನ ಏನ್ ಗಮನಿಸ್ತಾ ಇದ್ದೀರಿ, ಅದನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ. ಅಲ್ಲಿ ಒಂದಷ್ಟು ಈ ನ್ಯಾಚುರಲ್ ಗ್ಯಾಸ್ ಘಟಕಗಳಿಗೆ ಹಾನಿಯಾಗಿಬಿಡುತ್ತೆ. ಇರಾನ್ ಹೇಳುತ್ತೆ, ಆಗ ನೀವು ನಮ್ ಬುಡಕ್ ಬಂದ್ರೆ ನಾವು ಸುಮ್ಮನೆ ಇರ್ತೀವ, ಸಾಧ್ಯವೇ ಇಲ್ಲ ಅಂತ ಹೇಳಿ ಇರಾನ್ ಹೇಳುತ್ತೆ. ಇರಾನ್ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡೋದಿಲ್ಲ. ಇರಾನ್ನ ಯುದ್ಧ ನೀತಿಯೇ ಇದೀಗ ಅಚ್ಚರಿ ಮೂಡಿಸ್ತಾ ಇರೋದು ಎಲ್ರಿಗೂ ಕೂಡ. ಇರಾನ್ ಏನ್ ಮಾಡುತ್ತೆ ಅಂದ್ರೆ, ತಕ್ಷಣ ಕತಾರ್ನಲ್ಲಿ ಇರುವಂತ ಆ ರಾಸ್ ಲಫಾನ್ ಎನ್ನುವಂತ ಪ್ರದೇಶದ ಮೇಲೆ ಇದೀಗ ಇರಾನ್ ದಾಳಿಯನ್ನ ಮಾಡಿದೆ. ಈ ಕ್ಷಣಕ್ಕೆ ಇದು ಇವತ್ತು ಜಗತ್ತಿನಲ್ಲಿ ಹೇಗೆ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆ ಮಾಡಲಾಗ್ತಿದೆ ಅಂದ್ರೆ, ಅತಿ ದೊಡ್ಡ ದಾಳಿ, ಇಲ್ಲಿವರೆಗಿನ ಅತಿ ದೊಡ್ಡ ದಾಳಿಗಳಲ್ಲಿ ಇದು ಒಂದು ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕೆ ಅನ್ನೋದನ್ನ ಈಗ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಒಂದು ವೇಳೆ ಆ ರಾಸ್ ಲಫಾನ್ ಎನ್ನುವಂತ ಪ್ರದೇಶ ಇದೆಯಲ್ಲ, ಅದರ ಮೇಲೆ ಹೆಚ್ಚು ಕಡಿಮೆ ಇಡೀ ಜಗತ್ತು ಒಂದು 25% ಡಿಪೆಂಡ್ ಆಗಿಬಿಟ್ಟಿದೆ. ಮುಂಚೆ ರಷ್ಯಾದಿಂದ ಎಲ್ಲ ತೆಗೆದುಕೊಳ್ತಾ ಇದ್ರು. ಆದ್ರೆ ರಷ್ಯಾ ಉಕ್ರೇನ್ ಯುದ್ಧ ಆರಂಭ ಆದ ಬಳಿಕ ಈ ಜರ್ಮನಿ, ಇಟಲಿ, ಬ್ರಿಟನ್ ಇಂತಹ ರಾಷ್ಟ್ರಗಳು ನ್ಯಾಚುರಲ್ ಗ್ಯಾಸ್ಗೆ ಈ ಕತಾರ್ನ ರಾಸ್ ಲಫಾನ್ ಮೇಲೆ ಡಿಪೆಂಡ್ ಆಗಿದ್ವು. ನಮ್ಮ ಭಾರತ ಅಂತೂ ಮುಂಚಿನಿಂದಲೂ ಕೂಡ ವಿಪರೀತ ಡಿಪೆಂಡ್ ಆಗಿತ್ತು. ನಮ್ಮಲ್ಲಿ ಬರುವಂತ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬಹುತೇಕ ಬರೋದೇ ಈ ರಾಸ್ ಲಫಾನ್ ಇಂದ, ಅಂದ್ರೆ LPG ಬರೋದೇ ಈ ರಾಸ್ ಲಫಾನ್ ಎನ್ನುವಂತ ಪ್ರದೇಶ. ಭಾರತ ಮಾತ್ರ ಅಲ್ಲ, ಭಾರತ, ಚೀನಾ, ಜಪಾನ್, ಕೊರಿಯಾ ರಾಷ್ಟ್ರಗಳು, ಹೀಗೆ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಕೂಡ ಇದರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಅಂದರೆ ನಮಗೆ LPG ಬೇಕು ಅಂತಾದ್ರೆ ಈ ರಾಷ್ಟ್ರದಿಂದಲೇ ಅಥವಾ ಆ ಪ್ರದೇಶದಿಂದಲೇ ನಮಗ್ ಬರಬೇಕು. ಬರೀ ನಮಗ್ ಮಾತ್ರ ಅಲ್ಲ, ನಾನು ಇಷ್ಟೊತ್ತವರೆಗೆ ಬೇರೆ ಬೇರೆ ದೇಶಗಳ ಹೆಸರನ್ನ ಮೆನ್ಷನ್ ಮಾಡೋದಲ್ಲ, ಆ ಎಲ್ಲ ದೇಶಗಳಿಗೂ ಕೂಡ ಅಲ್ಲಿಂದಲೇ ಹೋಗೋದು. ಹೀಗಾಗಿ ಇರಾನ್ ಪ್ಲಾನ್ ಮಾಡ್ತು, ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದ್ರೆ ಹೇಗೆ ತಲ್ಲಣ ಆಗಬೇಕು ಜಗತ್ತಿನಲ್ಲಿ ಹಾಗೆ ತಲ್ಲಣ ಆಗುತ್ತೆ ಅನ್ನೋದು ಇರಾನ್ಗೆ ಬಹಳ ಚೆನ್ನಾಗಿ ಗೊತ್ತಾಯ್ತು. ಹೀಗಾಗಿ ಇದೀಗ ಸರಿಯಾಗಿ ಬುಡಕ್ಕೆ ಹೊಡೆಯುವಂತ ಕೆಲಸವನ್ನ ಇರಾನ್ ಮಾಡಿದೆ. ಅಂದ್ರೆ ರಾಸ್ ಲಫಾನ್ ಎನ್ನುವಂತ ಪ್ರದೇಶಕ್ಕೆ ಇದೀಗ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಸ್ವತಃ ಕತಾರ್ ಇದನ್ನ ಕನ್ಫರ್ಮ್ ಮಾಡಿದೆ. ಸಾಕಷ್ಟು ಹಾನಿಯಾಗಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಿದೆ. ಜೀವ ಹಾನಿಯಾಗಿಲ್ಲ, ಆದ್ರೆ ಅಲ್ಲಿರುವಂತ LPG ಘಟಕಗಳಿಗೆ ಹಾನಿ ಆಗಿದೆ. ಹೀಗಾಗಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಲ್ಲಿಗೆ ಏನಾದ್ರೂ ಕಾರ್ಯಾಚರಣೆ ಇನ್ನೂ ಒಂದಷ್ಟು ದಿನಗಳ ಕಾಲ ಸ್ಥಗಿತಗೊಳ್ತು ಅಂತಾದ್ರೆ, ಈಗಾಗಲೇ ನಮಗೆ ಗೊತ್ತಿದೆ LPG ಸಮಸ್ಯೆ ಎಷ್ಟು ಉದ್ಭವ ಆಗಿದೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಯುದ್ಧ ನಿಂತರೂ ಕೂಡ ಸುದೀರ್ಘ ಅವಧಿಯವರೆಗೆ ನ್ಯಾಚುರಲ್ ಗ್ಯಾಸ್ಗೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಅದರಿಂದ ರಸಗೊಬ್ಬರ ತಯಾರಿ ನಿಂತು ಹೋಗಿಬಿಡುತ್ತೆ. ಅದರಿಂದ ಹೋಟೆಲ್ಗಳು ಬಂದಾಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಇನ್ನು ಬೇರೆ ಬೇರೆ ಕ್ಷೇತ್ರಗಳು ಕೂಡ LPG ಮೇಲೆ, CNG ಮೇಲೆ ಡಿಪೆಂಡ್ ಆಗಿದ್ದಾವೆ. ಅವುಗಳಿಗೆಲ್ಲ ಕೂಡ ಎಡವಟ್ಟಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಇದೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇಷ್ಟಾದ ಬಳಿಕ ಕತಾರ್ ಹೇಳ್ತಾ ಇದೆ, ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ, ನಾವು ಇದಕ್ಕೇನಾದ್ರೂ ಮಾಡಲೇಬೇಕು. ಹೀಗಾಗಿ ಇರಾನ್ ರಾಯಭಾರ ಕಚೇರಿಯಲ್ಲಿ ಯಾರಿದ್ದೀರಿ ಅಧಿಕಾರಿಗಳು, ತಕ್ಷಣವೇ ಇರಾನ್ಗೆ ಹೊರಡಿ ಅಂತ ಹೇಳಿ ಕತಾರ್ ಸೂಚನೆಯನ್ನು ಕೊಟ್ಟಿದೆ. ಕತಾರ್ ಇದಕ್ಕೆ ತೀವ್ರವಾದಂತ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಬರೀ ಖಂಡನೆ. ಕತಾರ್ ಯಾಕೆ ಮರು ಅಟ್ಯಾಕ್ ಅನ್ನ ಮಾಡ್ತಾ ಇಲ್ಲ, ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ, ನೀವು ಅದನ್ನು ಗಮನಿಸಲೇಬೇಕು. ಓಕೆ, ಇಷ್ಟ ಆಯ್ತಾ? ಇಷ್ಟು ಆದ್ಮೇಲೆ ಇದೀಗ ಡೊನಾಲ್ಡ್ ಟ್ರಂಪ್ ಒಂದು ರೀತಿಯಲ್ಲಿ ಅದನ್ನ ಏನ್ ಅನ್ಬಹುದು, ಫ್ರಸ್ಟ್ರೇಷನ್ ಅನ್ಬಹುದಾ ಅಥವಾ ಆತಂಕ ಎನ್ನುವ ರೀತಿಯಲ್ಲಿ ಹೇಳ್ಬೋದು, ಏನ್ ಅನ್ಬೋದು ಗೊತ್ತಾಗ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಇಲ್ಲಿವರೆಗೆ ಬಯಸ್ತಾ ಇದ್ದಿದ್ದು ಏನ್ ಹೇಳಿ, ಡೊನಾಲ್ಡ್ ಟ್ರಂಪ್ ಅಂದ್ಕೊಳ್ತಿದ್ದು ಏನಂದ್ರೆ, ಏನೇ ಆದ್ರೂ ಕೂಡ ತೈಲ ಹರಿವಿನಲ್ಲಿ ಸಮಸ್ಯೆ ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ಭಾರತಕ್ಕೆ ಅವ್ರು ಹೇಳ್ತಾ ಇದ್ರು, ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡಿ ನಿಮ್ 30 ದಿನಗಳ ಅವಕಾಶ ಮಾಡ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ. ಜೊತೆಗೆ ಬೇರೆ ಬೇರೆ ಜಗತ್ತಿಗೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಮುಂಚೆ ಅಮೆರಿಕ ಹೇಳ್ತದೇನೋ ರಷ್ಯಾದಿಂದ ಯಾರು ಕೂಡ ತೈಲ ಖರೀದಿಯನ್ನು ಮಾಡಬಾರ್ದು ಅಂತ. ಆದ್ರೆ ಅದೇ ಅಮೆರಿಕ ಈಗ ಹೇಳ್ತಾ ಇದೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅಂತ. ಇದಕ್ಕೆ ಕಾರಣ ಏನು ಅಂದ್ರೆ, ತೈಲ ಹರಿವಿನಲ್ಲಿ ಸಮಸ್ಯೆ ಆಗಬಾರ್ದು ಅಂತ. ಹಾಗೇನಾದ್ರೂ ತೈಲ ಹರಿವಿನಲ್ಲಿ ಸಮಸ್ಯೆ ಆಯ್ತು ಅಂತ ಆದ್ರೆ ಜಾಗತಿಕ ಮಟ್ಟದಲ್ಲಿ ಒಂದು ಆಕ್ರೋಶ ಸೃಷ್ಟಿ ಆಗ್ಬಹುದು, ಯುದ್ಧವನ್ನ ನಿಲ್ಲಿಸುವಂತೆ ಒತ್ತಡ ಸೃಷ್ಟಿ ಆಗ್ಬಹುದು ಅಂತ ಹೇಳಿ. ಹೀಗಾಗಿ ಅಮೆರಿಕ ಏನ್ ಮಾಡ್ತಾ ಇತ್ತು ಅಂದ್ರೆ, ಎಲ್ಲಿಗೆ ದಾಳಿ ಮಾಡಿದ್ರು ಕೂಡ ತೈಲ ಘಟಕಗಳ ಮೇಲೆ ದಾಳಿ ಮಾಡಬಾರ್ದು ಅನ್ನೋದು ಅಮೆರಿಕದ ಉದ್ದೇಶ. ಹೀಗಾಗಿ ಇರಾನ್ನ ಕಿರೀಟ ಅಂತ ಕರೆಯುವಂತ ಕಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಆ ಕಾರ್ಗ್ ಐಲ್ಯಾಂಡ್ ಮೇಲೆ ದಾಳಿ ಮಾಡ್ತು ಅಂದ್ರೆ ಇರಾನ್ ಆಲ್ಮೋಸ್ಟ್ ಸ್ತಬ್ಧ ಆದ ಹಾಗೆ. ಆದ್ರೆ ಕಾರ್ಗ್ ಐಲ್ಯಾಂಡ್ ನ ಮೂಲ ಸೌಕರ್ಯಗಳ ಮೇಲೆ ಮಾತ್ರ ಅಮೆರಿಕ ದಾಳಿ ಮಾಡ್ತಾ ಹೊರತಾಗಿ ಅಲ್ಲಿರುವಂತಹ ತೈಲ ಘಟಕಗಳನ್ನು ಮುಟ್ಟಿರಲಿಲ್ಲ. ಆದ್ರೆ ಇಸ್ರೇಲ್ ಹಂಗ್ ಮಾಡ್ತಾ ಇಲ್ಲ. ಇಸ್ರೇಲ್ ಏನ್ ಮಾಡ್ತಾ ಇದೆ, ಇರಾನ್ನ ತೈಲ ಘಟಕಗಳನ್ನು ಧ್ವಂಸಗೊಳಿಸ್ತಾ ಇದೆ. ಅವ್ರ ಪ್ಲಾನ್ ಏನೋ ಅರ್ಥ ಆಗ್ತಿಲ್ಲ.
ಜೊತೆಗೆ ಈ ರೀತಿಯಾಗಿ ಗ್ಯಾಸ್ ಘಟಕಗಳಿಂದ ಅವುಗಳನ್ನು ಕೂಡ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಹೇಳ್ತಾ ಇದೆ, ಇಸ್ರೇಲ್ ಯಾಕೆ ಹಿಂಗೆ ಮಾಡ್ತೋ ಗೊತ್ತಿಲ್ಲ, ಅವ್ರು ನಮಗೆ ಈ ರೀತಿಯಾಗಿ ದಾಳಿ ಮಾಡ್ತೀವಿ ಅಂತ ನಮಗೆ ತಿಳಿಸಿರ್ಲಿಲ್ಲ, ಮುಂದೆ ಇಸ್ರೇಲ್ ಈ ರೀತಿಯಾಗಿ ಮಾಡಲ್ಲ ಎನ್ನುವಂತ ಭರವಸೆಯನ್ನ ನಾನು ಕೊಡ್ತಾ ಇದ್ದೇನೆ. ಜೊತೆಗೆ ಈ ದಾಳಿಯನ್ನ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎನ್ನುವಂತ ಮಾತನ್ನ ಇದೀಗ ಟ್ರಂಪ್ ಹೇಳ್ತಿದ್ದಾರೆ. ಜೊತೆಗೆ ಈ ದಾಳಿಗೂ ನಮಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ, ಈ ದಾಳಿಗೆ ನೇರವಾದಂತ ಹೊಣೆ ಇಸ್ರೇಲ್ ಅಂತ ಹೇಳಿ ಇಸ್ರೇಲ್ ಬೆನ್ನ ಮೇಲೆ ಅಮೆರಿಕ ಅಥವಾ ಟ್ರಂಪ್ ಹಾಕಿ ಇದೀಗ ಸುಮ್ನ ಆಗ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ ಒಂದು ರೀತಿಯಲ್ಲಿ ಈಗ ಭಯ ಶುರುವಾಗಿಬಿಟ್ಟಿದೆ. ಅಂದ್ರೆ ಇರಾನ್ ಮತ್ತೊಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ನಮ್ಮ ಈ ಸೌತ್ ಪಾರ್ಸ್ ಮೇಲೆ ದಾಳಿಯನ್ನ ಮಾಡಿದ್ರಲ್ಲ, ಈ ಸೌದಿ ಅರೇಬಿಯಾ, ಕತಾರು, ಕುವೈತು, ಈ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳ 5ಕ್ಕೂ ಹೆಚ್ಚು ತೈಲ ಘಟಕಗಳ ಮೇಲೆ ನಾವು ತೀವ್ರವಾದಂತ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದೆ ಇರಾನ್. ಆ ಕಾರಣಕ್ಕಾಗಿ ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಈ ದಾಳಿಗೂ ನಮಗೂ ಸಂಬಂಧ ಇಲ್ಲಪ್ಪ, ಮುಂದೆ ಇದು ಕಂಟಿನ್ಯೂ ಆಗಬಾರದು ಎನ್ನುವಂತ ರೀತಿಯಲ್ಲಿ. ಮತ್ತೊಂದು ಕಡೆಯಿಂದ ಡೊನಾಲ್ಡ್ ಟ್ರಂಪ್ ಅಂದ್ರೆ ಒಂದು ಕಡೆಯಿಂದ ಆ ರೀತಿಯಾಗಿ ಹೇಳೋದು, ಮತ್ತೊಂದು ಕಡೆಯಿಂದ ಎಚ್ಚರಿಕೆ ಟೋನ್ ಕೂಡ ಇರುತ್ತಲ್ಲ, ಹಂಗೆ ಇದೀಗ ಇರಾನ್ಗೆ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ. ನೀವು ಹೀಗೆ ಮುಂದುವರೆದ್ರೆ ನಮಗೂ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಬಹಳ ಚೆನ್ನಾಗಿ, ಪಾಪದ ರಾಷ್ಟ್ರ ಕತಾರ್ ಮೇಲೆ ದಾಳಿ ಮಾಡಬೇಡಿ ಎನ್ನುವ ರೀತಿಯಲ್ಲಿ ಇದೀಗ ಅಮೆರಿಕ ಹೇಳ್ತಾ ಇದೆ. ಒಟ್ಟಾರೆ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗಿದೆ. ನೋಡೋಣ ಇದು ಜಗತ್ತಿನ ಮೇಲೆ ಹಿಂಗೆ ಹೋಗ್ತಾ ಹೋಗ್ತಾ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಯಾಕಂದ್ರೆ ಇಡೀ ಜಗತ್ತು ಇದೆಲ್ಲದರ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿದೆ. ಇನ್ನೊಂದು ಕಡೆಯಿಂದ ಅದೇ ಕಾರ್ಗ್ ಐಲ್ಯಾಂಡ್ ವಿಚಾರಕ್ಕೆ ಬಂದಲ್ಲ, ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಏನದು ಕಾರ್ಗ್ ಐಲ್ಯಾಂಡ್ ಅಂದ್ರೆ. ಕಾರ್ಗ್ ಐಲ್ಯಾಂಡ್ ಅಂದ್ರೆ ಇರಾನ್ನಲ್ಲಿ ಏನೇ ತೈಲ ಉತ್ಪತ್ತಿ ಆದ್ರೂ ಕೂಡ ಆ ಕಾರ್ಗ್ ಐಲ್ಯಾಂಡ್ ಮೂಲಕ ಇಡೀ ಜಗತ್ತಿಗೆ ರಫ್ತು ಆಗುತ್ತೆ. 90% ಅಲ್ಲಿಂದನೇ ರಫ್ತಾಗೋದು. ಆ ಕಾರ್ಗ್ ಐಲ್ಯಾಂಡ್ ಮೇಲೆ ಅಮೆರಿಕ ಹಿಂದಿನಿಂದಲೂ ಕೂಡ ಕಣ್ಣು ಹಾಕಿತ್ತು, ಏನಾದರೂ ಮಾಡಿ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ. ಆದ್ರೆ ಅಂತ ಪ್ರಯತ್ನ ಆಗಿರಲಿಲ್ಲ. ಹಾಗೇನಾದ್ರೂ ಆಯ್ತು ಅಂದ್ರೆ ಚೀನಾ ಕೂಡ ಎಂಟ್ರಿ ಕೊಡಬಹುದು ಅಂತ, ಯಾಕಂದ್ರೆ ಕಾರ್ಗ್ ಐಲ್ಯಾಂಡ್ ಮೂಲಕವೇ ಚೀನಾಗೆ ವಿಪರೀತ ತೈಲ ಅಂತದೆಲ್ಲವೂ ಕೂಡ ಹೋಗುತ್ತೆ. ಹೀಗಾಗಿ ಕಾರ್ಗ್ ಐಲ್ಯಾಂಡ್ ತುಂಬಾ ಸೂಕ್ಷ್ಮವಾದಂತ ಪ್ರದೇಶ. ಇತ್ತೀಚೆಗೆ ಅಮೆರಿಕ ಏನ್ ಮಾಡಿತ್ತು ಅಂದ್ರೆ ಕೇವಲ ಮೂಲಸೌಕರ್ಯಗಳ ಮೇಲೆ ಮಾತ್ರ ದಾಳಿ ಮಾಡಿತ್ತು. ಇದೀಗ ಭೂಸೇನೆಯನ್ನ ನುಗ್ಗಿಸೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಂತೆ. ಆದ್ರೆ ವಿಶ್ಲೇಷಕರು ಹೇಳ್ತಾ ಇರೋದು, ಹಾಗೇನಾದ್ರೂ ಅಮೆರಿಕ ಮಾಡ್ತು ಅಂದ್ರೆ ಅದು ಅತಿ ದೊಡ್ಡ ಬ್ಲಂಡರ್ ಅಂತ ಅನಿಸ್ಕೊಳ್ಳುತ್ತೆ. ಅಮೆರಿಕ ಸೈನಿಕರನ್ನೇ ಬಲಿ ಕೊಟ್ಟ ಹಾಗಾಗುತ್ತೆ. ಹಿಂದೆ ವಿಯೆಟ್ನಾಂ ಮೇಲಿನ ಯುದ್ಧದಲ್ಲಿ 58,000 ಅಮೆರಿಕ ಸೈನಿಕರು ಸಾವನ್ನಪ್ಪಿದ್ರು. ಆ ರೀತಿಯಾಗಿ ಇಲ್ಲಿ ಆಗಬಿಡುತ್ತೆ ಅಂತ ಒಂದಷ್ಟು ಜನರಿಂದ ಎಚ್ಚರಿಕೆ ಕೊಡ್ತಿದ್ದಾರೆ. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ತಲೆ ಒಳಗಡೆ ಏನೋ ಓಡ್ತಾ ಇದೆಯಂತೆ. ನೋಡೋಣ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಹಾಗೆ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀನಿ ಕೇಳಿ. ಬಂಧುಗಳೇ, ಇರಾನ್ ಎಲ್ಲಿದೆ, ಅಮೆರಿಕ ಎಲ್ಲಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬಹಳ ದೂರ ಇರುವಂತಹ ಪ್ರದೇಶ. ಹೀಗಾಗಿ ಇರಾನ್ಗೆ ಅಮೆರಿಕದ ಮೇಲೆ ನೇರವಾಗಿ ದಾಳಿ ಮಾಡೋಕೆ ಸಾಧ್ಯ ಆಗಲ್ಲ. ಹೀಗಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ, ಇಸ್ರೇಲ್ ಮೇಲೆ ದಾಳಿಯನ್ನ ಇರಾನ್ ಮುಂದುವರಿಸಿಕೊಂಡು ಹೋಗಿದೆ. ಅಂದ್ರೆ ಅಲ್ಲಿರುವಂತ ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸಗೊಳಿಸ್ತಾ ಇದೆ. ಈಗ ಅಚ್ಚರಿಯ ಬೆಳವಣಿಗೆ ಎನ್ನುವಂತ ರೀತಿಯಲ್ಲಿ ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿ ಇರುವಂತ ಫೋರ್ಟ್ ಮೆಕ್ನೇರ್ ಎನ್ನುವಂತ ಮಿಲಿಟರಿ ನೆಲೆ ಮೇಲೆ ನಿಗೂಢವಾಗಿ ಡ್ರೋನ್ಗಳ ಹಾರಾಟ ಆರಂಭ ಆಗಿದೆ. ಅಲ್ಲಿ ಅಮೆರಿಕದ ಪ್ರಮುಖ ನಾಯಕರ ವಾಸಸ್ಥಳಗಳೆಲ್ಲವೂ ಕೂಡ ಇದೆ, ಅಂದ್ರೆ ಅವರ ಮನೆಗಳೆಲ್ಲವೂ ಕೂಡ ಇದೆ. ಮನೆಗಳ ಮೇಲೆ ನಿಗೂಢವಾಗಿ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ಹಾರಾಟವನ್ನು ನಡೆಸ್ತಾ ಇದ್ದಾವೆ. ಆ ಡ್ರೋನ್ ಹೆಂಗ್ ಬಂದ್ವು ಅಲ್ಲಿ ಅನ್ನೋದೇ ಇದೀಗ ಅಮೆರಿಕಾಗೆ ಟೆನ್ಷನ್ ಆಗಿರುವಂತ ವಿಚಾರ. ಹೀಗಾಗಿ ಶ್ವೇತಭವನ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇನ್ನೊಂದು ಕಡೆಯಿಂದ ಸೆಕ್ಯೂರಿಟಿಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಅಮೆರಿಕ ಪ್ರಮುಖ ನಾಯಕರನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಈಗ ಆತಂಕ ಏನಪ್ಪಾ ಅಂದ್ರೆ, ಇರಾನ್ನ ಒಂದಷ್ಟು ಏಜೆಂಟ್ಗಳು ಅಮೆರಿಕದ ಒಳಗಡೆ ಇರುವಂತವರೇ ಈ ರೀತಿಯಾಗಿ ಡ್ರೋನ್ ಹಾರಾಟವನ್ನ ಮಾಡ್ತಿರಬಹುದು, ಅಥವಾ ಅಮೆರಿಕದ ಕರಾವಳಿ ಪ್ರದೇಶಕ್ಕೆ ಬಂದು ಅಲ್ಲಿಂದ ಏನಾದರೂ ಡ್ರೋನ್ ಹಾರಾಟಗಳನ್ನು ಆರಂಭಿಸಿರಬಹುದು. ಇರಾನ್ನ ಪ್ರಮುಖರ ನಾಯಕರ ಹತ್ಯೆ ಆಯ್ತಲ್ಲ, ಅದಕ್ಕೆ ಸೇಡು ಎನ್ನುವಂತ ರೀತಿಯಲ್ಲಿ ಈ ರೀತಿಯಾಗಿ ಡ್ರೋನ್ಗಳ ಹಾರಾಟವನ್ನ ಮಾಡುವ ಮೂಲಕ ಆ ನಾಯಕರ ದಿನಚರಿ, ಅವರ ಓಡಾಟ, ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಏನಾದರೂ ಇರಾನ್ ಮಾಡ್ತಾ ಇದೆಯಾ, ಇಂಥದ್ದೊಂದು ಅನುಮಾನ ಇದೀಗ ಅಮೆರಿಕಾಗೆ ಬಂದಿದೆ. ನೋಡಿ, ಇದೀಗ ಯಾಕೋ ನೋಡ್ತಾ ಇದ್ರೆ ಅಮೆರಿಕದ ಬುಡಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ, ತೀರಾ ಬುಡಕ್ಕೆ. ಇಲ್ಲಿವರೆಗೆ ಅಮೆರಿಕಾಗಷ್ಟು ಆತಂಕ ಎದುರಾಗಿರ್ಲಿಲ್ಲ. ನೀವೀಗಾಗಲೇ ಗಮನಿಸ್ತಿದ್ದೀರಿ, ಅಮೆರಿಕದಲ್ಲೇ ಯುದ್ಧಕ್ಕೆ ಸಂಬಂಧಪಟ್ಟಾಗ ಈ ಕಾರಣಕ್ಕಾಗಿ ತೀವ್ರ ಆಕ್ರೋಶ, ವಿರೋಧ ಎಲ್ಲವೂ ಕೂಡ ವ್ಯಕ್ತವಾಗ್ತಿದೆ. ಅಂದ್ರೆ ಹಿಂದೆ ನಾನು ಮತ್ತೆ ವಿಯೆಟ್ನಾಂ ಯುದ್ಧವನ್ನ ಪ್ರಸ್ತಾಪ ಮಾಡ್ತೀನಿ. ಯಾಕಂದ್ರೆ ವಿಯೆಟ್ನಾಂ ಯುದ್ಧದಲ್ಲಿ 58,000 ಅಮೆರಿಕ ಸೈನಿಕರನ್ನ ಅಮೆರಿಕ ಕಳ್ಕೊಳ್ತು. ಆಗ್ಲೂ ಕೂಡ ಅಮೆರಿಕದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು, ಯಾಕೆ ನಮ್ಮ ಸೈನಿಕರನ್ನ ಬಲಿ ಕೊಡಬೇಕು ಅಂತ. ಈಗಲೂ ಅಮೆರಿಕದ ಒಂದು ವರ್ಗ ಉಪಾಧ್ಯಕ್ಷರೇ ಯುದ್ಧವನ್ನು ಒಪ್ತಾ ಇಲ್ಲ. ಜೊತೆಗೆ ಇತ್ತೀಚೆಗೆ ಓರ್ವ ಪ್ರಮುಖ ಅಧಿಕಾರಿ ರಾಜೀನಾಮೆಯನ್ನ ಕೊಟ್ಬಿಟ್ರು. ಇಸ್ರೇಲ್ ತಾಳಕ್ಕೆ ತಕ್ಕ ಹಾಗೆ ಅಮೆರಿಕ ಕುಣಿತಾ ಇದೆ ಅಂತ. ಅವ್ರಿಗೆಲ್ಲರಿಗೂ ಆತಂಕ ಏನಪ್ಪಾ ಅಂದ್ರೆ, ಅಮೆರಿಕ ಈ ರೀತಿಯಾಗಿ ಇರಾನ್ನ ರೊಚ್ಚಿಗೆಪ್ಸಿ ಇರಾನಿಗೆ ಯಾವ ಹಂತಕ್ಕೆ ಬಂದಿದೆ, ನಾನು ಕಳ್ಕೊಳ್ಳೋದು ಏನೂ ಇಲ್ಲ, ಬೇರೆಯವ್ರನ್ನ ನಾನು ಉಡಾಯಿಸಬೇಕು ಅನ್ನೋ ಹಂತಕ್ಕೆ ಬಂದಿದೆ. ಏನಾದ್ರೂ ಮಾರ್ಗವನ್ನ ಬಳಸಿ ಅಮೆರಿಕಗೆ ಏನಾದ್ರೂ ಸಮಸ್ಯೆಯನ್ನ ತಂದೊಡ್ಡು ಅಮೆರಿಕದ ಜನ ಸಾವನ್ನಪ್ಪಿಟ್ರೆ ಹೇಗೆ ಅಂತ ಹೇಳಿ ಅಮೆರಿಕದಲ್ಲಿ ಇರುವಂತವರಿಗೂ ಕೂಡ ಒಂದಷ್ಟು ಮಂದಿಗೆ ಇದೀಗ ಆತಂಕ ಶುರುವಾಗಿಬಿಟ್ಟಿದೆ. ಇನ್ನೊಂದು ಕಡೆಯಿಂದ ಹರ್ಮುಜ್ ಜಲಸಂಧಿ ಅದು ಕ್ಲೋಸ್ ಆಗಿಯೇ ಇದೆ. ಅಲ್ಲಿ ಹೋಗ್ತಿರುವಂತಹ ಹಡಗುಗಳ ಮೇಲೆ ದಾಳಿ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈಗ ಹೌತಿ ಬಂಡುಕೋರರು ಅನ್ಸುತ್ತೆ ಲೈಬೀರಿಯಾ ಧ್ವಜ ಇದ್ದಂತ ಒಂದು ಹಡಗಿನ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಇಷ್ಟ ಆಯ್ತಾ? ನಾನು ಆಗ್ಲೇ ಒಂದು ವಿಚಾರವನ್ನ ಹೇಳಿದೆ, ಯಾಕೆ ಗಲ್ಫ್ ರಾಷ್ಟ್ರಗಳು ಪ್ರತಿ ದಾಳಿಯನ್ನ ಮಾಡ್ತಿಲ್ಲ ಅಂತ ಹೇಳಿ. ಇರಾನ್ ಈಗ ದಾಳಿ ಮಾಡ್ತಾ ಇರೋದು, ಇರಾನ್ ಹೆಚ್ಚು ಕಡಿಮೆ 14 ರಾಷ್ಟ್ರಗಳ ಮೇಲೆ,
ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಹಾಗೆ 6 ಗಲ್ಫ್ ಕಂಟ್ರೀಸ್ ಏನು ಬರುತ್ತೆ, ಬಹರೇನು, ಕತಾರು, ಕುವೈತು, ಹಾಗೆ ಸೌದಿ ಅರೇಬಿಯಾ, ಓಮನ್ ಇದೆ. ಈ ಎಲ್ಲ ರಾಷ್ಟ್ರಗಳು ಏನಿದ್ದಾವೆ, UAE, ಒಟ್ಟು 6 ರಾಷ್ಟ್ರಗಳು, ಇವುಗಳ ಮೇಲೆ ದಾಳಿ ಮಾಡ್ತಿದೆ. ಇವ್ಯಾಕೆ ಮರು ದಾಳಿಯನ್ನ ಮಾಡ್ತಾ ಇಲ್ಲ ಅಂದ್ರೆ, ಬಂಧುಗಳೇ, ಗಲ್ಫ್ ರಾಷ್ಟ್ರಗಳು ತೈಲದ ಕಾರಣಕ್ಕಾಗಿ, ಪ್ರವಾಸೋದ್ಯಮದ ಕಾರಣಕ್ಕಾಗಿ ಇವತ್ತು ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಅಂತ ಕರೆಸ್ಕೊಳ್ತವೆ. ನಮ್ಮ ದೇಶದವರೇ ಹೆಚ್ಚು ಕಡಿಮೆ 1 ಕೋಟಿ ಹತ್ರ 90 ಲಕ್ಷ ಮಂದಿ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ, ಅಲ್ಲಿ ವಾಸವನ್ನ ಮಾಡ್ತಿದ್ದಾರೆ, ಬದುಕನ್ನು ಕಟ್ಕೊಂಡಿದ್ದಾರೆ. ತುಂಬಾ ಸೇಫ್ ಆಗಿರುವಂತ ಕಂಟ್ರೀಸ್ಗಳು, ಬಿಸ್ನೆಸ್ಗೆ, ಹೂಡಿಕೆಗೆ ತುಂಬಾ ಪ್ರಶಸ್ತವಾಗಿರುವಂತಹ ದೇಶಗಳು ಅಂತ ಇಲ್ಲಿವರೆಗೆ ಕರೆಸ್ಕೊಳ್ತಾ ಇದ್ವು. ಆದ್ರೆ ಈಗೇನಾಗಿದೆ ಅಂದ್ರೆ, ಅಮೆರಿಕದ ಕಾರಣಕ್ಕಾಗಿ ಇರಾನ್ ಆ ದೇಶಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಆ ದೇಶಗಳ ಪ್ರವಾಸೋದ್ಯಮವೂ ಏರುಪೇರಾಗುವಂತ ಪರಿಸ್ಥಿತಿ ಎದುರಾಗಿದೆ, ಅಲ್ಲಿನ ಹೂಡಿಕೆಯೂ ಕೂಡ ಏರುಪೇರಾಗುವಂತ ಪರಿಸ್ಥಿತಿ ಎದುರಾಗಿದೆ. ಆ ದೇಶಗಳು ಸೇಫೆಸ್ಟ್ ಕಂಟ್ರಿ ಎನ್ನುವಂತ ಒಂದು ಬಿರುದಿತ್ತಲ್ಲ, ಅದು ಕೂಡ ಇದೀಗ ಕೆಳಗೆ ಮೇಲೆ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಆ ದೇಶಗಳು ಯಾಕೆ ಮರುದಾಳಿಯನ್ನ ಮಾಡ್ತಾ ಇಲ್ಲ ಅಂತಾದ್ರೆ, ಬಂಧುಗಳೇ, ನಾನು ಆಗ್ಲೇ ಹೇಳಿದ ಹಾಗೆ ಪ್ರವಾಸೋದ್ಯಮವನ್ನು ನೆಚ್ಚಿಕೊಂಡಿರುವಂತ ರಾಷ್ಟ್ರಗಳು. ಅಪ್ಪಿ ತಪ್ಪಿ ದಾಳಿ ಅಂತದೇನಾದ್ರೂ ಆಯ್ತು ಅಂತ ಆದ್ರೆ, ಅಂದ್ರೆ ಈ ರಾಷ್ಟ್ರಗಳು ಮರುದಾಳಿಯನ್ನ ಆರಂಭಿಸಿದ್ವು ಅಂತಾದ್ರೆ, ಇರಾನ್ನ ಪ್ರತಿದಾಳಿ ಇನ್ನೂ ತೀವ್ರವಾಗಿರುತ್ತೆ. ಆಗ ಆ ರಾಷ್ಟ್ರಗಳು ಪ್ರವಾಸೋದ್ಯಮದ ತಾಣ ಅನ್ನೋದು ಬದಲಾಗಿ ಯುದ್ಧ ಪೀಡಿತ ರಾಷ್ಟ್ರ ಎನ್ನುವಂತ ಒಂದು ಹಣೆಪಟ್ಟಿ ಬಂದು ಬಿಡುತ್ತೆ, ಯುದ್ಧ ಪೀಡಿತ ಭಾಗ ಎನ್ನುವ ರೀತಿಯಲ್ಲಿ. ಅದರಿಂದ ಹೂಡಿಕೆ ಎಲ್ಲವೂ ಕೂಡ ಕೈತಪ್ಪಿ ಹೋಗಿಬಿಡುತ್ತೆ, ಪ್ರವಾಸೋದ್ಯಮ ಸಂಪೂರ್ಣವಾಗಿ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ, ದೇಶದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಮುಂದೊಂದು ದಿನ ಇರಾನ್ ಪ್ರಾಕ್ಸಿ ಯುದ್ಧವನ್ನು ಕೂಡ ಆರಂಭಿಸಬಹುದು. ಅಂದ್ರೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಈ ರಾಷ್ಟ್ರಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇರಬಹುದು ಇರಾನ್. ಈ ಕಾರಣಕ್ಕಾಗಿ ಇರಾನ್ನ ಸಹವಾಸವೇ ಬೇಡ ಅಂತ ಹೇಳಿ ಬರೀ ಎಚ್ಚರಿಕೆಗೆ ಸೀಮಿತ ಆಗಿದ್ದಾರೆ ಹೊರತಾಗಿ, ಇರಾನ್ ದಾಳಿಯನ್ನ ತಡೀತಿದ್ದಾರೆ, ತಮ್ಮ ತಾವು ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಹೊರತಾಗಿ ಮರು ದಾಳಿಯನ್ನ ಮಾಡ್ತಾ ಇಲ್ಲ. ಒಂದು ವೇಳೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ, ವಿಡಿಯೋ ನೋಡಿದ್ದಕ್ಕೆ.